ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ ನಂತರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಒಂದು ಟ್ವಿಸ್ಟ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ MMTV ಚಾನಲ್ನವರು ಎಲ್ಲರೂ ಕೂಡ ಸೆಲೆಕ್ಟ್ ಆಗಿರ್ತಾರೆ. ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ನ ಆಡೋದಕ್ಕೆ MMTV ಅವರು ಏನೆಲ್ಲ ಸೆಲೆಕ್ಟ್ ಆಗಿರ್ತಾರೋ ಎಲ್ಲ ಸ್ಪರ್ಧಿಗಳಿಗೆ ಸಹ ಪಾರ್ಟಿಯಾಗಿ ಅಂದರೆ ಜೊತೆಯಾಗಿ ಟಾಸ್ಕ್ನ ಆಡುವಂಥದ್ದಿರುತ್ತೆ. ಅದಕ್ಕೆ ಉಳಿದಿರುವಂಥ ಸ್ಪರ್ಧಿಗಳಲ್ಲಿ ಮನವೊಲಿಸಬೇಕಾಗಿರುತ್ತೆ ನನ್ನ ಜೊತೆ ಆಡು ಅನ್ನೋ ರೀತಿಯಲ್ಲಿ. ಇನ್ನು ಅದೇ ರೀತಿ ಯಾರೆಲ್ಲ ಜೋಡಿಯಾಗಿದ್ದಾರೆ ಅಂತಲೂ ಕೂಡ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ಪ್ರೋಮೋ ಮೂಲಕ ನೋಡಿರ್ತೀರ, ಎಲ್ಲರೂ ಕೂಡ ತಮ್ಮ ತಮ್ಮ ಜೋಡಿಗಳನ್ನ ಮಾಡ್ಕೊಳ್ತಾರೆ. ಆದರೆ ಮೋಕ್ಷಿತ್ ಅವರು ನಾನು ಗೌತಮಿ ಅವ್ರನ್ನ ಕೇಳಿ ಕ್ಯಾಪ್ಟನ್ ಆಗೋದಾದರೆ ಕ್ಯಾಪ್ಟನ್ ಆಗೋದೇ ಬೇಡ, ನನ್ನನ್ನು ನಾಳೆನೇ ಮನೆ ಕಳಿಸಿದ್ರು ಕೂಡ ಹೋಗ್ತೀನಿ ಅನ್ನೋ ಮಾತಿನಲ್ಲಿ ಮೋಕ್ಷಿತ್ ಅವರು ತಪ್ಪು ನಿರ್ಧಾರನ ಮಾಡಿದ್ರು ಅಂತಲೇ ಹೇಳ್ಬೋದು ಇಲ್ಲಿ. ಹೌದು, ಮನೆಯವರು ಎಲ್ಲರೂ ಕೂಡ ಒಬ್ಬೊಬ್ಬರು ಸ್ಪರ್ಧಿನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಅದೇ ರೀತಿ ರಜತ್ ಅವರಲ್ಲಿ ತ್ರಿವಿಕ್ರಮ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಶಿಶಿರ್ ಅವರು ಕೂಡ ಭವ್ಯನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇನ್ನು ಹನುಮಂತ್ ಅವರು ಕೂಡ ಉಗ್ರ ಮಂಜು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಚೈತ್ರ ಕೂಡ ಐಶ್ವರ್ಯನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆದರೆ ಧನ್ರಾಜ್ ಅವರು ಕ್ಯಾಪ್ಟನ್ ಆಗಿರೋ ಕಾರಣದಿಂದ ಏನು ಮಾಡಬೇಕು ಅಂತ ಇನ್ನೂ ಸೂಚಿಸಿರೋದಿಲ್ಲ. ಆ ಕಾರಣದಿಂದಾಗಿ ಮೋಕ್ಷಿತ್ ಅವರು ಗೌತಮಿನ ಸೆಲೆಕ್ಟ್ ಮಾಡುವಂಥ ಅವಕಾಶವಿತ್ತು, ಆದರೆ ಗೌತಮಿನ ಸೆಲೆಕ್ಟ್ ಮಾಡೋದಿಲ್ಲ. ಆ ಕಾರಣದಿಂದಾಗಿ ಮೋಕ್ಷಿತ್ ಅವರು ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಡೆ ಉಳಿದಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಧನ್ರಾಜ್ ಅವ್ರಿಗೆ ಕೊನೆಯದಾಗಿ ಆಪ್ಷನ್ ಸಿಕ್ಕಿದ್ದು ಗೌತಮಿಯವರು ಗೌತಮಿನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಮೋಕ್ಷಿತ್ ಅವ್ರಿಗೆ ಬಿಗ್ ಬಾಸ್ ಕಡೆಯಿಂದನೂ ಕೂಡ ಒಂದು ಸಲಹೆನ ಕೊಡ್ತಾರೆ ಅಂತಲೇ ಹೇಳ್ಬೋದು. ದೊಡ್ಡ ದೊಡ್ಡ ನಿರ್ಧಾರಗಳ ಜೊತೆ ಅದಕ್ಕೆ ಬೆಲೆನೂ ಕೂಡ ಕಟ್ಟಬೇಕಾಗುತ್ತೆ ಅಂತ ಹೇಳಿ ಮೋಕ್ಷಿತ್ ಅವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕಿಂದನೇ ಹೊರಗಿಡ್ತಿದ್ದಾರೆ ಬಿಗ್ ಬಾಸ್ ಅಂತಲೇ ಹೇಳ್ಬೋದು ಇಲ್ಲಿ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಈಗ ಕ್ಯಾಪ್ಟನ್ಸಿ ಟಾಸ್ಕ್ನ 2ನೇ ಹಂತ ಅಂದರೆ ಟಾಸ್ಕು ಶುರುವಾಗಿದೆ ಅಂತಲೇ ಹೇಳ್ಬೋದು. 5 ಜೋಡಿಗಳಾಗಿ ಭಾಗವಾಗಿದ್ದಾರೆ. ಯಾವ ಜೋಡಿ ಅಂತ ಈಗಾಗಲೇ ತಿಳಿಸಿದ್ದೀನಿ. ಅದೇ ರೀತಿ ಟಾಸ್ಕ್ನ ಆಡ್ತಾ ಇದ್ದಾರೆ. ಈ ಟಾಸ್ಕನ್ನು ಲಿವಿಂಗ್ ಏರಿಯಾದಲ್ಲೇ ಏರ್ಪಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಬುಟ್ಟಿಯನ್ನು ಕೆಳಗಡೆ ಹಿಡಿದು ಬಾಲನ್ನು ಸಂಗ್ರಹಿಸಿಕೊಂಡು ತಮಗೆ ಇಳಿಸುವಂಥ ಚೌಕಟ್ಟಿನೊಳಗಡೆ ಹಾಕಬೇಕಾಗಿರುತ್ತೆ. ಅದೇ ರೀತಿ 1 by 1 ಯಾರು ಮೊದಲು ಹಾಕಿ ಬಜಾರಾಗುವಷ್ಟರಲ್ಲಿ ಒಂದು ಬೆಲ್ ಇರುತ್ತೋ ಅದನ್ನು ಒತ್ತಿದವರು ಈ ಟಾಸ್ಕಲ್ಲಿ ವಿನ್ ಆಗ್ತಾರೆ ಮತ್ತು ಬೇಡದೇ ಇರೋರನ್ನ ಟಾಸ್ಕಿಂದ ಹೊರಗಡೆ ಇಡ್ಬೋದು. ಅಂದರೆ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಡೆ ಇಡುವಂಥ ಅವಕಾಶ ಅವರದಾಗಿರುತ್ತೆ. ಅದೇ ರೀತಿಯಲ್ಲಿ ರಜತ್ ಅವರು ಮೊದಲನೇ ಬಾರಿ ಗೆದ್ದಿದ್ದಾರೆ. ಇನ್ನು ಚೈತ್ರ ಅವ್ರನ್ನ ಹೊರಗಡೆ ಇಟ್ಟು ಜೋರಾದ ಜಗಳವೇ ಶುರುವಾಗ್ತಿದೆ ಅಂತಲೇ ಹೇಳ್ಬೋದು. ಇನ್ನು ರಜತ್ ಅವ್ರಿಗೆ ಪ್ಲಸ್ ಪಾಯಿಂಟ್ ಅಂದರೆ ತ್ರಿವಿಕ್ರಮ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಇನ್ನು ಈ ಒಮ್ಮ ನೋಡಿದ್ರೆ ನನಗಂತೂ ನಗು ಬರುತ್ತೆ ಅಂತ ಕೂಡ ರಜತ್ ಇಲ್ಲಿ ಹೇಳ್ತಾರೆ. ದಿನೇ ದಿನೇ ಹುಚ್ಚು ಕೂಡ ಜಾಸ್ತಿ ಆಗ್ತಿದೆ ಅಂತಲೂ ಕೂಡ ಚೈತ್ರಾಗೆ ಇಲ್ಲಿ ಹೇಳ್ತಾರೆ. ಈ ಮಾತನ್ನು ಕೇಳಿ ಹೌದು ಹೌದು ಅಂತಲೂ ಕೂಡ ತ್ರಿವಿಕ್ರಮ್ ಇಲ್ಲಿ ಹೇಳ್ತಿರ್ತಾರೆ. ಈ ರೀತಿಯಾಗಿ ಜೋರಾದ ಜಗಳ ನಡೀತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ಈ ಟಾಸ್ಕಲ್ಲಿ ಯಾರು ಗೆದ್ದು ಮನೆ ಕ್ಯಾಪ್ಟನ್ ಆಗಿದ್ದಾರೆ ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೇನೆ. ಹಾಗೆಯೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಪ್ರಕಾರ ಈ ವಾರದಲ್ಲಿ ಮನೆಯ ಕ್ಯಾಪ್ಟನ್ ಯಾರಾಗಬೇಕು ಅಂತಲೂ ಕೂಡ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ ನಂತರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.